ಯಾವ ಜಾತಿಯವನು ಅಂತ ಕೇಳೋದು. ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕು. ಪ್ರತಿ ಜಾತಿಗಳಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕಾಗ್ತದೆ. ಈಗ ಶಿಕ್ಷಣ ಇಲ್ಲದೆ ಹೋದರೆ ಯಾರಾದರೂ ಮುಂದುವರಿಯಕ್ಕೆ ಸಾಧ್ಯನಾ? ಉದ್ಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯನಾ? ಶಿಕ್ಷಣ ಇರಲೇಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿ ಇದೆ, ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿದೆ. ಈಗ ಇವನು ನಿನ್ನ ಹೆಸರೇನಪ್ಪ? ಮೌರ್ಯ. ನಾನು ಇವ್ರ ತಾಯಿಗೆ ಕೆಲಸ ಕೊಟ್ಟಿದ್ದೆ. ನಾನು ಮೌರ್ಯ. ಇವು ಓದ್ದೆ ಹೋಗಿದ್ರೆ ಇಲ್ಲಿ ಕರೆಸ್ತಿದ್ರ ಫಕೀರಪ್ಪ? ನಾನು ಓದ್ದೆ ಹೋಗಿದ್ರೆ ಮುಖ್ಯಮಂತ್ರಿ ಆಯ್ತಿದ್ನ? ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಅದರಿಂದ ಯಾವ ಕಾರಣಕ್ಕೂ ಕೂಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ ಮತ್ತೆ ಹೋರಾಟ ಅಂತ 3 ಮಂತ್ರಗಳನ್ನು ಹೇಳಿರೋದು. ಶಿಕ್ಷಣ, ಸಂಘಟನೆ, ಹೋರಾಟ. ಹಿಂದುಳಿದವ್ರು ಹೆಂಗೆ ಮುಂದಕ್ಕೆ ಬರೋದು ಅಥವಾ ಮುಖ್ಯವಾಹಿನಿಗೆ ಬರೋದು ಹೆಂಗೆ? ಶಿಕ್ಷಣ ಇಲ್ದವ್ರು ಬರೋಕ್ಕಾಗತ್ತಾ? ಸಂಘಟನೆ ಇಲ್ದವ್ರು ಬರೋಕ್ಕಾಗತ್ತಾ? ಈ ಎಬ್ಸೂರ್ ಅವರು, ಫಕೀರಪ್ಪ ಎಬ್ಸೂರ್ ಇದಾರಲ್ಲ, ಭಾಳ ಓದ್ಕೊಂಡಿಲ್ಲ. ಎರಡನೇದಲ್ಲ. ಆದರೂ ನೋಡಿ, ಕಾಮನ್ ಸೆನ್ಸ್ ಇದೆಯಲ್ಲ, ಸಾಮಾನ್ಯ ಜ್ಞಾನ ಅದು ಸಾಮಾನ್ಯ. ನಮ್ಮ ವ್ಯಕ್ತಿತ್ವ ಯಾವಾಗಪ್ಪ ಗುರ್ತಾಗೋದು ಅಂತಂದ್ರೆ ನಾವು ಸಮಾಜಮುಖಿಯಾಗಿದ್ದೀವ ಇಲ್ವಾ ಅಂತಕ್ಕಂಥದ್ದು. ಬಹಳ ಒಳ್ಳೆ ಇದು ಅವರ ಜೀವನ ಚರಿತ್ರೆಗೆ ಸಮಾಜಮುಖಿ ಅಂತ ಹೆಸರಿಟ್ಟಿದ್ದಾರೆ. ಬಹಳ ಒಳ್ಳೇದಾಯ್ತು. ಸಮಾಜಮುಖಿಯಾಗಿರ್ಬೇಕು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಮಾಜಮುಖಿಯಾಗಿ ಇದ್ರೆ ಮಾತ್ರ ಅವನು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲಿನ ಸಾರ್ಥಕ ಆಗಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅವ್ರು ಚೆನ್ನಾಗಿರ್ಬೇಕು ಅಂತ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಅದಕ್ಕೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ನೀವು ಸಂಪಾದನೆ ಮಾಡಿದ ಆಸ್ತಿ ಇದೆಯಲ್ಲ, ನೀವೇ ಇಟ್ಕೋಬೇಡಿ, ಬೇರೆಯವರು ಕಲ್ಯಾಣ ಕಾರ್ಯಕ್ರಮಗಳಿಗೆ ಕೊಡಿ ಅಂತ ಹೇಳ್ತಾರೆ. ನೀವು ಸಂಪಾದನೆ ಮಾಡೋದನ್ನೆಲ್ಲ ಕೂಡಿಟ್ಕೊಂಡು ಯಾಕಂದ್ರೆ ಮನುಷ್ಯನಿಗೆ ಆಸೆ ಇದೆಯಲ್ಲ, ಅದಕ್ಕೆ ಮಿತಿ ಇಲ್ಲ. ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ಇದನ್ನ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಹಾಗಂತೇಳಿ ನಾವು ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ. ಇವತ್ತು ನಮ್ಮ ಓದಿದೆಯಲ್ಲ, ಭಾಳ ವಿದ್ಯಾವಂತರಾದವರು ಎಲ್ಲರೂ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಮುಂದುವರೆದಿದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಐ ಆಮ್ ಸಾರಿ ಟು ಸೇ ದಿಸ್. ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆಗಳಿದ್ದಾವೆ ಎಲ್ರಿಗೂ ಅಂತಕ್ಕಂಥದ್ದು. ಇನ್ನೂ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳು, ಮೌಢ್ಯಗಳನ್ನು ಬಿತ್ತುಬಿಟ್ಟಿದ್ದಾರೆ, ಗಟ್ಟಿಯಾಗಿ ಉಳಿದು ಬಿಟ್ಟಿದ್ದಾವೆ ಮೂಢನಂಬಿಕೆಗಳು, ಮೌಢ್ಯಗಳು. ಈಗ ನಮ್ಮ ಅಪ್ಪನಿಗೆ, ನಮ್ಮ ಅವ್ವನಿಗೆ 6 ಜನ ಮಕ್ಕಳು. ನಾವು 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ಬೇರೆ ಇವರು ಯಾರೂ ಓದಲಿಲ್ಲ. ಅವರು ಬರೀ ಹೊಲ ಉಳೋದು, ಊರಿನಲ್ಲೇ ಇರೋದು, ಆ ಕೆಲಸ ಮಾಡ್ತಾರೆ.
ನೀವು ಯಾಕ್ರಿ ಓದ್ಲಿಲ್ಲ ನೀವು ಅಂತಂದ್ರೆ, ನನ್ನ ಹಣೆ ಬರೋ ಸ್ವಾಮಿ, ನಾವು ಏನು ಮಾಡೋದು, ಓದಕ್ಕಾಗಲಿಲ್ಲ. ಏನು ದೇವ್ರು ಬರ್ದಿದ್ದಾನ ಹಣೆಯಲ್ಲಿ? ಹಿಂಗೆ ಬರೀ ಹಿಂಗೆ ಓದಬೇಕು ನೀನು, ಓದಬಾರ್ದು ಅಂತ ಬರ್ದಿದ್ದಾನ ದೇವರು? ಯಾವ ದೇವರು ಹಂಗೆ ಬರೆಯಕ್ಕೆ ಹೋಗೋದಿಲ್ಲ. ವಿದ್ಯಾವಂತರು ಹೇಳ್ತಾರೆ, ಡಾಕ್ಟ್ರುಗಳು ಹೇಳ್ತಾರೆ, ನೀನು ಯಾಕಪ್ಪ ಹಿಂಗಾಗಿದೆಯಾ ಅಂತಂದ್ರೆ, ನಿಂಗೆ ಯಾಕೆ ಕಷ್ಟ ಬಂದಿದೆಯಾ ಅಂತಂದ್ರೆ, ನನ್ನ ಹಣೆ ಬರ ಏನು ಮಾಡಲಿ ಅಂತ ಹೇಳೋದು. ಆಗ ನನ್ನ ಒಬ್ಬನ ಹಣೆಯಲ್ಲಿ ಬರದಲ್ಲಿ ಪಟ್ಬಿಟ್ಟು ನಾನು ಬ್ರಹ್ಮ ಓದಕಪ್ಪ ನೀನು ಚೀಫ್ ಮಿನಿಸ್ಟರ್ ಆಗುವಂತ ಬರೆದ್ಬಿಟ್ಟಿದ್ನ. ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ, ಓದಲಿಲ್ಲ. ನನಗೆ ಅವಕಾಶ ಉಪಯೋಗಿಸ್ಕೊಂಡು ಓದ್ದೆ, ಮೇಲಕ್ಕೆ ಬಂದೆ. ಬಹಳ ಕಷ್ಟಪಟ್ಟು ಓದಿರೋದು ನಾನುವೇ. ಅವಕಾಶಗಳು ಸಿಕ್ಕಬೇಕು ಮನುಷ್ಯನಿಗೆ. ಈಗ ಶತಮಾನಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ನಾವೆಲ್ಲ. ಇವತ್ತು ಸಮಾಜದಲ್ಲಿ ಅಸಮಾನತೆ ಯಾಕಿದೆ? ಅಸಮಾನತೆ? ಮೇಲು ಕೀಳು ಯಾಕಿದೆ? ಜಾತಿ ವ್ಯವಸ್ಥೆ ಯಾಕೆ ಬಂದಿದೆ? ಜಾತಿಗಳನ್ನು ಹುಟ್ಟಾಕಿದ್ರು. ಏನು ದೇವ್ರು ಮಾಡಿದ್ದಲ್ಲ ಇದು ಜಾತಿ ವ್ಯವಸ್ಥೆನ, ನಾವೇ ಮಾಡ್ಕೊಂಡಿರೋದು ಜಾತಿ ವ್ಯವಸ್ಥೆನ. ನಮ್ಮ ಸ್ವಾರ್ಥಕ್ಕೋಸ್ಕರ ಜಾತಿ ವ್ಯವಸ್ಥೆ ಮಾಡ್ಕೊಂಡಿರೋದು. ಅದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಇವೆಲ್ಲ ಯಾರು ಮಾಡ್ಕೊಂಡಿರೋದು? ಇದು ನಾವು ಮಾಡ್ಕೊಂಡಿರೋದು, ದೇವ್ರು ಮಾಡಿರೋದಲ್ಲ ಇದು. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ಕೊಂಡಿರೋದು. ಇದು ಬದಲಾವಣೆ ಆಗದೇನೆ ಸಮಾಜ ನಿರ್ಮಾಣ ಆಗಲ್ಲ. ಬಸವಣ್ಣವ್ರು ಹೇಳಿದ್ರಲ್ಲ, ಸಮಾಜ ನಿರ್ಮಾಣ ಆಗಬೇಕು. ನಮ್ಮ ಸಂವಿಧಾನದಲ್ಲೂ ಕೂಡ ಬಸವಣ್ಣ ಹೇಳಿದನ್ನೇ ಅಂಬೇಡ್ಕರ್ ಅವರು ಅಳವಡಿಸಿರ್ತಕ್ಕಂಥದ್ದು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ ಮೂರು ಅಂಶಗಳನ್ನ ಒತ್ತಿ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ, ಇನ್ನೊಂದು ಧರ್ಮದವರನ್ನ ಸಹಿಸ್ಕೊಳ್ತಕ್ಕಂಥದ್ದು. ಸಹಿಷ್ಣುತೆ ಇದನ್ನ ಬೆಳೆಸ್ಕೊಳ್ಬೇಕು. ಸಹಿಷ್ಣುತೆನ ಬೆಳೆಸ್ಕೊಳ್ಳದೆ ಹೋದರೆ, ಈಗ ನೋಡಿ, ನಮ್ಮ 2ನೇ ತಾರೀಕು ನಾಳೆ ಸೋಮವಾರ ಉದ್ಘಾಟನೆ ಆಗ್ತದೆ ದಸರಾ ಮಹೋತ್ಸವ. ಅದಕ್ಕೆ ಬಾನು ಮುಸ್ತಾಕ್ ಅಂತ ಒಬ್ಬ ಮುಸ್ಲಿಂ ಮಹಿಳೆಯನ್ನ ಕರೆದಿದ್ದೀವಿ. ಒಬ್ಬ 2 ಸಾರಿ ಲೋಕಸಭಾ ಸದಸ್ಯರಾಗಿದ್ದವರು. ಅವರು ಮುಸ್ಲಿಂ ಮಹಿಳೆಯನ್ನ ಕರೀಬಾರ್ದಾಗಿತ್ತು, ಕರೆದಿರೋದು ತಪ್ಪು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ. ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಪಾಠ ಹೇಳಿದ್ದಾರೆ ಅವರಿಗೆ. ಇದು ನಾಡ ಹಬ್ಬ, ದಸರಾ ಒಂದು ನಾಡ ಹಬ್ಬ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಇದು ಒಂದು ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಒಂದು ನಾಡ ಹಬ್ಬ, ಯಾರು ಬೇಕಾದರೂ ಮಾಡಬಹುದು. ಇದೇ ವ್ಯಕ್ತಿ 2017ರಲ್ಲಿ ನಿಸಾರ್ ಅಹಮದ್ ಅಂತೇಳಿ, ನಾನು ಆಗ ಮುಖ್ಯಮಂತ್ರಿ ಆಗಿದ್ದೆ, ನಿಸಾರ್ ಅಹಮದ್ ಅವ್ರನ್ನ ಕರೆದಿದ್ದೆ ನಾನು. ಆಗ ಇದೇ ಎಂತ ಅವನು MP, ex-MP ಪ್ರತಾಪ ಸಿಂಹ ಅವನು ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದ್ರಲ್ಲ, ಆ ಸಭೆಯಲ್ಲಿ ಕೂತಿದ್ದ ಇವನು. ನೋಡಿ ಹೆಂಗೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ರಾಜಕೀಯಕ್ಕೋಸ್ಕರ ಮಾಡೋದು, ಸ್ವಾರ್ಥಕ್ಕೋಸ್ಕರ ಮಾಡೋದು, ಅಧಿಕಾರದಲ್ಲಿ ಉಳಿಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು.
ನಾವು ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ. ವಿಶೇಷವಾಗಿ ಹಿಂದುಳಿದ ಜಾತಿಗಳು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ದಲಿತರು ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿವರೆಗೆ ನಾವು ಅರ್ಥ ಮಾಡ್ಕೊಳ್ಳಲ್ಲ ಇವ್ರದೇ ಆಟ ನಡೀತಾ ಇರ್ತದೆ. ಇನ್ನು ಎಷ್ಟು ವರ್ಷ ಆದರೂ ಕೂಡ ಬದಲಾವಣೆ ಆಗಲ್ಲ. ಈಗ 800 ಬಸವಣ್ಣ ಹೇಳಿ ಯಾವಾಗ ಆಯಿತು? 12ನೇ ಶತಮಾನ. ಈಗ ಎಷ್ಟನೇ ಶತಮಾನ? 21ನೇ ಶತಮಾನ. ಇನ್ನು ಬದಲಾವಣೆ ಆಗಲಿಲ್ವಲ್ಲ. ಹತ್ತತ್ರ 900 ವರ್ಷಗಳಾಯ್ತಾ ಬಂದಿದೆ. ಬದಲಾವಣೆ ಆಗ್ಬೇಕಲ್ಲಪ್ಪ. ಬಸವಣ್ಣ ಹೆಸರು ಹೇಳೋದು, ಆದರೆ ಬಸವಣ್ಣ ಹೇಳದಂಥ ವಿಚಾರಗಳನ್ನು ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಇದೆಲ್ಲ ಆಗಬಾರ್ದು. ಅದಕ್ಕೆ ಜಾತಿ ಸಂಘಟನೆ ಇದೆಯಲ್ಲ, ಸಂಘಟನೆ ಮೂಲಕ ಈಗ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಮುಖ್ಯಮಂತ್ರಿ ಆದಮೇಲೆ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಿಸ್ಲಿಕ್ಕೆ ಶುರು ಮಾಡಿಸಿದ್ದೀನಿ. ಯಾಕಂತಂದರೆ ಸಂವಿಧಾನದ ನಮ್ಮ ಹಕ್ಕುಗಳೇನು, ಸಂವಿಧಾನದಲ್ಲಿ ಸ್ವತಂತ್ರ ಭಾರತದಲ್ಲಿ ನಮ್ಮ ಹಕ್ಕುಗಳೇನು, ನಮ್ಮ ಬಾಧ್ಯತೆಗಳೇನು, ಯಾವಾಗಲೂ ಹಕ್ಕುಗಳು ಮತ್ತು ಬಾಧ್ಯತೆಗಳು ದೇ ಗೋ ಟುಗೆದರ್. ಬರೀ ಹಕ್ಕುಗಳಷ್ಟೇ ರಕ್ಷಣೆ ಹಕ್ಕುಗಳಷ್ಟೇ ಅಲ್ಲ, ಬಾಧ್ಯತೆಗಳು ಇದ್ದಾವೆ. ದೇ ಗೋ ಟುಗೆದರ್. ಅದಕ್ಕೆ ಸಂವಿಧಾನ ಗೊತ್ತಾಗಬೇಕಲ್ಲ, ಎಂಥ ಸಮಾಜ, ಎಂಥ ಸಾಮಾಜಿಕ ವ್ಯವಸ್ಥೆ ಇರಬೇಕು ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ. ಇದು ಬಹಳ ಮುಖ್ಯ ಅಲ್ಲ. ಅದಕ್ಕೋಸ್ಕರ ಜಾತಿ ಹೋಗ್ಬೇಕು ನಿಜ. ಹಾಗಂತೇಳಿ ಅದಕ್ಕೆ ಲೋಕಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಏನಪ್ಪ ಅಂತಂದ್ರೆ ಮುಂದುವರೆದ ಜಾತಿಗಳು ವ್ಯವಸ್ಥೆಯ ಲಾಭ ಪಡ್ಕೊಂಡಿರ್ತಕ್ಕಂಥ ಜಾತಿಗಳು, ಅವರು ಜಾತಿ ಹೆಸರಿನಲ್ಲಿ ಸಂಘಟನೆ ಮಾಡಿ ಇನ್ನೂ ಸವಲತ್ತುಗಳನ್ನು ಕೇಳಿದ್ರೆ ಅದು ಜಾತಿ ಸಂಘಟನೆ ಆಗ್ತದೆ. ಹಿಂದುಳಿದ ಜಾತಿಗಳು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜಾತಿಗಳು, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳು, ಆ ಜಾತಿಗಳ ಸಂಘಟನೆಯನ್ನು ಮಾಡಿದ್ರೆ ಅದು ಜಾತಿ ಸಂಘಟನೆ ಆಗಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ರಾಜಕೀಯ ಚಿಂತಕರಾದಂಥ ಮಹಾನ್ ಚಿಂತಕರು ಲೋಕಿ ಅವರು ಹೇಳಿದಂಥ ಮಾತು. ಅದರಿಂದ ನೀವು ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ. ಸಮಯ ಭಾಳ ಆಗ್ಬಿಟ್ಟದೆ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಇವೇನು ಇಲ್ಲ, ಊಟ ಮಾಡಿಲ್ಲ ಇನ್ನು. ನಾನು ಬೆಂಗಳೂರಿಗೆ ಹೋಗ್ಬೇಕು, ಒಂದು ಮೀಟಿಂಗ್ ಇದೆ ಬೆಂಗಳೂರಿನಲ್ಲಿ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ.